ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತ್ಯೇಕವಾಗಿ ಈ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ದೇವರು ಕೊಟ್ಟ ಒಳ್ಳೆಯ ಒಂದು ಕೃಪೆಗಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ನಂತರ ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷಿಸ್ತಿದ್ದೀರಿ ಎಂಬುದಾಗಿ ನಾನು ನೆನೆಸಿ ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಕಾರಣ ದೇವರ ವಾಕ್ಯ ಜೀವವುಳ್ಳದು, ನಮ್ಮೊಳಗಡೆ ಬಂದಾಗ ನಮ್ಮನ್ನು ಜೀವಿಸುವ ಹಾಗೆ ಮಾರ್ಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ಚೈತನ್ಯ ಉಳ್ಳದು, ನಮ್ಮನ್ನು ಚೈತನ್ಯ ಸ್ವರೂಪರಾಗಿ ಮಾರ್ಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ಪರಿಶುದ್ಧವಾದದ್ದು, ನಮ್ಮನ್ನು ಪರಿಶುದ್ಧರನ್ನಾಗಿ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬರುವಾಗ ಮಾರ್ಪಡಿಸುವಂಥದ್ದಾಗಿದೆ. ಅದರಿಂದ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿದ್ದೀರಿ ಎಂಬುದಾಗಿ ನೆನೆಸಿ ನಾನು ದೇವರಿಗೆ ಮಹಿಮೆ ಸಲ್ಲಿಸುವವನಾಗಿದ್ದೇನೆ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಅದನ್ನು ನೆನೆಸಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಸಂದೇಶವನ್ನು ನಾವು ಆರಂಭ ಮಾಡೋಣ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಯಾರೆಲ್ಲ ಈ ವಾಕ್ಯಗಳನ್ನು ಆನ್ಲೈನ್ ಮೂಲಕ ವೀಕ್ಷಿಸ್ತಾರೋ ಅವರೆಲ್ಲರ ಹೃದಯಗಳು ಮಾರ್ಪಡಲಿ. ಅವ್ರಿಗೇನೆಲ್ಲ ಕೊರತೆಗಳಿದೆಯೋ ಅದೆಲ್ಲ ಕರ್ತನೆ ನೀಗಿ ಹೋಗಲಿ. ಪ್ರತ್ಯೇಕವಾಗಿ ವಾಕ್ಯಗಳನ್ನು ಕೇಳುವಾಗ ಆತ್ಮಿಕವಾದ ಒಂದು ಬೆಳವಣಿಗೆಯನ್ನು ಕಾಣುವ ಹಾಗೆ ಕೃಪೆ ಕೊಡು. ಸಂತೈಸಿರಿ, ಬಲಪಡಿಸಿರಿ, ಕ್ರಮಪಡಿಸಿರಿ, ದೇವರೇ ಆಧರಿಸಿರಿ ಎಂಬುದಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನ ಕರಗಳಲ್ಲಿ ಪರಿಪೂರ್ಣವಾಗಿ ಒಪ್ಪಿಸ್ತೇವೆ. ಕೇಳುವವರೆಲ್ಲರ ಜೀವಿತದಲ್ಲಿ ನಿನ್ನ ವಾಕ್ಯ ಬಲವಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಕರ್ತನೆ ನಿನ್ನನ್ನು ಆತುಕೊಂಡು ನಿನ್ನನ್ನು ದೇವರೇ ಮಹಿಮೆ ಪಡಿಸುತ್ತಾ ಈ ವಾಕ್ಯ ಸಂದೇಶವನ್ನು ಧ್ಯಾನಿಸಿಕೊಳ್ಳುವವರಾಗಿದ್ದೇವೆ. ಮುಂದಿರುವ ಎಲ್ಲ ಸಮಯ ನಿನ್ನ ಮಕ್ಕಳು ತಾಳ್ಮೆಯಿಂದ ಸಂತೋಷದಿಂದ ವೀಕ್ಷಿಸಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ತಂದೆ ತಾಯಿಗಳೇ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ತಂದೆ ತಾಯಿಗಳಾದಂಥ ನೀವುಗಳು ದೇವರ ವಾಕ್ಯನ ಕೇಳುತ್ತಿರೋದಾದರೆ ಈ ದಿನದಿಂದ ನಿಮ್ಮ ಮಕ್ಕಳಿಗಾಗಿ ಹೆಚ್ಚು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಸಮಯವನ್ನು ನೀವು ಬೇರ್ಪಡಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಯಾಕೆಂದರೆ ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಚೆನ್ನಾಗಿ ದೇವರ ಸಾನ್ನಿಧ್ಯದಲ್ಲಿ ಬೆಳೆದು ಬರಬೇಕಂದ್ರೆ ಅವರು ದೇವರಿಗೆ ಭಯಪಟ್ಟು ದೇವರನ್ನು ಆತುಕೊಂಡು ದೇವರಿಗೆ ಇಷ್ಟವುಳ್ಳ ರೀತಿಯಲ್ಲಿ ಅವರು ನಡೆಯುವವರಾದರೆ ಖಂಡಿತವಾಗಲೂ ದೇವರು ಅವರ ಜೀವಿತವನ್ನು ಆಶೀರ್ವದಿಸುವವರಾಗಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ನಮ್ಮ ಮಕ್ಕಳನ್ನು ನೆನೆಸಿ ದೇವರ ಸಮ್ಮುಖದಲ್ಲಿ ಯಾವಾಗಲೂ ನಾವು ಪ್ರಾರ್ಥನೆ ಮಾಡಬೇಕು. ಮಕ್ಕಳಿಗೋಸ್ಕರ ನಾವು ಅವರ ಆತ್ಮಿಕ ಜೀವಿತಕ್ಕೂ ಭೌತಿಕವಾದ ಜೀವಿತಕ್ಕೂ ಲೋಕದಲ್ಲಿ ಅವರು ಅನೇಕ ಕಡೆ ಸಂಚಾರ ಮಾಡ್ತಾರೆ, ಅನೇಕ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಎಲ್ಲ ಸಮಯದಲ್ಲಿ ಕೂಡ ಆ ಮಕ್ಕಳ ಹೃದಯದಲ್ಲಿ ದೇವರಿಗೆ ಭಯಪಡುವವರಾಗಿ ಮಾರ್ಪಡಬೇಕೆಂಬುದಾಗಿ ನಾವು ಬಯಸಿ ದೇವರ ಸಮ್ಮುಖದಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಅದರಿಂದ ಈ ದಿನದ ವಾಕ್ಯ ಸಂದೇಶದ ವಿಷಯ ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ತಂದೆ ತಾಯಿಗಳೇ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿರುವ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಅನೇಕರು ಸತ್ಯವೇದದಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸಿದ್ದು, ಮಕ್ಕಳಿಗಾಗಿ ಮಧ್ಯಸ್ಥಿಕೆ ವಹಿಸಿದ್ದು, ಮಕ್ಕಳ ಭವಿಷ್ಯತ್ತು ಕುರಿತು ಅವರು ಜವಾಬ್ದಾರಿಗಳನ್ನು ತೆಗೆದುಕೊಂಡು ದೇವರ ಸಮ್ಮುಖದಲ್ಲಿ ಅವರನ್ನು ಒಪ್ಪಿಸಿಕೊಟ್ಟು ದೇವರಿಗಾಗಿ ಅವರು ಜೀವಿಸುವ ಹಾಗೆ ಪ್ರೋತ್ಸಾಹಿಸಿದಂಥ ಅನೇಕ ಮಕ್ಕಳನ್ನು ನಾವು ಆ ಸತ್ಯವೇದದಲ್ಲಿ ನೋಡ್ಬೋದು. ಹಾಗೆ ಸತ್ಯವೇದದಲ್ಲಿ ಮಕ್ಕಳ ಬಗ್ಗೆ ಜವಾಬ್ದಾರಿ ಇಲ್ಲದೆ, ಜವಾಬ್ದಾರಿ ತೆಗೆದುಕೊಳ್ಳದೆ, ಮಕ್ಕಳಿಗಾಗಿ ಕ್ರಯ ಕೊಡದೆ, ಮಕ್ಕಳಿಗಾಗಿ ಪ್ರಾರ್ಥಿಸದೆ ಇರುವಂಥ ಅನೇಕ ಮಕ್ಕಳು ನಷ್ಟವಾಗಿರೋದನ್ನು ಕೂಡ ನಾವು ಸತ್ಯವೇದದಲ್ಲಿ ಕಾಣ್ಬೋದು. ಆದರೆ ಈ ದಿನ ಮಕ್ಕಳಿಗಾಗಿ ಕ್ರಯ ಕೊಟ್ಟಂಥ ತಂದೆ ತಾಯಿಗಳ ಕುರಿತು ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿ ಅನೇಕರಿದ್ದಾರೆ. ಸಾಧ್ಯವಾದಷ್ಟು ನಾವು ತಂದೆ ತಾಯಿಗಳು ಏನೆಲ್ಲ ಕ್ರಯಗಳು ಕೊಟ್ಟರು ಎಂಬುದಾಗಿರುವಂಥ ವಿಷಯದ ಕುರಿತು ಸತ್ಯವೇದದ ಮೂಲಕ ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋರಾಗಿರೋಣ. ಮೊದಲನೇದಾಗಿ ಯೋಬನ ಪುಸ್ತಕ 1ನೇ ಅಧ್ಯಾಯದ 5ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಔತಣದ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧೀಕರಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ
ತಕ್ಕ ಹಾಗೆ ಹೋಮಗಳನ್ನು ಸಮರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ನೋಡಿ, ಯೋಬನ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋದಾದರೆ ತನ್ನ ಮಕ್ಕಳಿಗಾಗಿ ಯೋಬನು ಕ್ರಯ ಕೊಡೋದನ್ನು ನಾವು ನೋಡ್ತಿದ್ದೇವೆ. ಆತನು ಕ್ರಯ ಕೊಡೋದು ಮಾತ್ರ ಅಲ್ಲ, ಕ್ರಮವಾಗಿ ಅದನ್ನು ಮಾಡುತ್ತಿದ್ದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದಿಕೊಳ್ಬೋದು. ಯೋಬನು ಚಿಂತಿಸಿದ್ದೇನೆಂದರೆ, ತನ್ನ ಮಕ್ಕಳು ಒಟ್ಟಾಗಿ ಸೇರಿ ಬಂದಾಗ ಒಂದು ವೇಳೆ ತಮಾಷೆಗಾದರೂ ದೇವರಿಗೆ ಇಷ್ಟವಿಲ್ಲದ ಮಾತುಗಳು ತನ್ನ ಹೃದಯದಲ್ಲಿ ಚಿಂತಿಸಬಹುದು ಅಥವಾ ಮಾತಾಡಿರಬಹುದು, ಅದರಿಂದ ಅವರ ಜೀವಿತದಲ್ಲಿ ದೇವರ ಶುದ್ಧೀಕರಣ ನಷ್ಟಪಟ್ಟು ಹೋಗಿರಬಹುದು ಎಂಬುದಾಗಿ ನೆನೆಸಿ ಅವರ ಸಂಖ್ಯೆಗೆ ಅನುಗುಣವಾಗಿ ಕ್ರಮವಾಗಿ ದೇವರಿಗೆ ಯಜ್ಞ ಸಮರ್ಪಿಸೋದನ್ನು ನಾವು ನೋಡ್ತೀವಿ. ಯೋಬನು ತನ್ನ ಮಕ್ಕಳಿಗಾಗಿ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾನೆ, ಕ್ರಯ ಕೊಡ್ತಾ ಇದ್ದಾನೆ. ಕ್ರಮವಾಗಿ ಆ ಮಕ್ಕಳ ಜೀವಿತವನ್ನು ದೇವರ ಭಯಭಕ್ತಿಯಲ್ಲಿ ನಡೆಸಿಕೊಂಡು ಹೋಗೋದನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ಯೋಬನ ಬಗ್ಗೆ ನಾವು ಧ್ಯಾನಿಸುವಾಗ ಮತ್ತೊಂದು ವಿಷಯನ ನಾನು ಇದರ ಮಧ್ಯದಲ್ಲಿ ಹೇಳ್ತೇನೆ. ಯೋಬನು ಕೂಡ ದೇವರಿಗೆ ಭಯಪಡುವಂಥ ಒಂದು ವ್ಯಕ್ತಿಯಾಗಿದ್ದ. ಮೊದಲನೇದಾಗಿ ನಮ್ಮ ಮಕ್ಕಳು ದೇವರ ಸಮ್ಮುಖದಲ್ಲಿ ಯಥಾರ್ಥವಾಗಿ ಪ್ರಾರ್ಥನೆಯಲ್ಲಿ ದೇವರ ಭಯದಲ್ಲಿ ಮುಂದೆ ಹೋಗ್ಬೇಕಂದ್ರೆ ನಾವು ಕುಟುಂಬ ಆಗಿರುವಂಥ ನಾವುಗಳು ಕೂಡ ದೇವರ ಸನ್ನಿಧಿಯಲ್ಲಿ ಹೇಗಿರ್ಬೇಕಂದ್ರೆ, ಯೋಬನ ಪುಸ್ತಕ ಅದರ 1ನೇ ಅಧ್ಯಾಯದ 1ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾಚಿತ್ತನೂ ಆಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಯಥಾರ್ಥ ಚಿತ್ತನು, ದೇವರಿಗೆ ಭಯಭಕ್ತಿ ಉಳ್ಳವನು, ನಿರ್ದೋಷಿ, ಕೆಟ್ಟದ್ದನ್ನು ನಿರಾಕರಿಸುವವನು ಆಗಿದ್ದನು ಎಂಬುದಾಗಿ. ಯೋಬನಲ್ಲಿ ಇವೆಲ್ಲ ವಿಷಯಗಳು ದೇವರ ಮುಂಭಾಗದಲ್ಲಿ ಕಂಡು ಬಂದು ದೇವರಿಗೆ ಭಯಪಡುತ್ತಾ, ಕೆಟ್ಟದ್ದನ್ನು ನಿರಾಕರಿಸುತ್ತಾ, ನಿರ್ದೋಷಿಯಾಗಿ ಯಥಾರ್ಥ ಚಿತ್ತನಾಗಿ ಜೀವಿಸಿದ್ರಿಂದ ತನ್ನ ಮಕ್ಕಳು ಕೂಡ ಹಾಗೆ ಜೀವಿಸಬೇಕೆಂಬುದಾಗಿ ಯೋಬನ ಏನು ಮಾಡ್ತಾ ಇದ್ದಾನೆ, ಬಯಸ್ತಾ ಇದ್ದಾನೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ನಾವು ಹೇಗೆ ದೇವ್ರಿಗೆ ಭಯಪಡ್ತೀವೋ, ನಾವು ಹೇಗೆ ದೇವರ ಸಮ್ಮುಖದಲ್ಲಿ ನಿರ್ದೋಷಿಯಾಗಿದ್ದೇವೋ, ನಾವು ಹೇಗೆ ಕೆಟ್ಟದ್ದನ್ನು ನಿರಾಕರಿಸ್ತೇವೆ, ನಾವು ಹೇಗೆ ಯಥಾರ್ಥ ಚಿತ್ತರಾಗಿದ್ದೇವೆ, ಹಾಗೆ ನಮ್ಮ ಮಕ್ಕಳು ಕೂಡ ದೇವರ ಸನ್ನಿಧಿಯಲ್ಲಿ ಏನಾಗಬೇಕು, ಅದೇ ಪ್ರಕಾರ ಜೀವಿಸಬೇಕು. ಹಾಗೆ ಜೀವಿಸಬೇಕಂದ್ರೆ ಅದನ್ನು ಅವರಿಗೆ ನಾವು ಕ್ರಮವಾಗಿ ಕಲಿಸಿಕೊಡ್ಬೇಕು. ಇಲ್ಲಿ ಯೋಬನ ಏನು ಮಾಡ್ತಾ ಇದ್ದಾನೆ ಅಂದರೆ, ತನ್ನ ಮಕ್ಕಳನ್ನು ಕರೆಸಿ, ನೀವು ಒಂದು ವೇಳೆ ನಿಮ್ಮ ಹೃದಯದಲ್ಲಿ ದೇವರಿಗೆ ವಿರೋಧವಾಗಿ ಚಿಂತಿಸಿರ್ಬೋದು ಅಥವಾ ದೂಷಿಸಿರ್ಬೋದು, ನಿಮ್ಮ ಮಾತುಗಳು ದೇವರ ಮನಸ್ಸನ್ನು ಬೇಸರಪಡಿಸಿರ್ಬೋದು, ಅದರಿಂದ ನೀವು ಕ್ರಮವಾಗಿ ಬನ್ನಿ, ದೇವರಿಗೆ ಯಜ್ಞ ಅರ್ಪಿಸಿ, ನೀವು ಶುದ್ಧೀಕರಿಸಲ್ಪಡಿ. ಯೋಬನು ಮೊದಲನೇದಾಗಿ ಏನು ಮಾಡ್ತಾ ಇದ್ದಾನೆ ಅಂದರೆ, ತನ್ನ ಮಕ್ಕಳನ್ನು ಶುದ್ಧೀಕರಿಸ್ತಾ ಇದ್ದಾನೆ. ಅಂದರೆ ದೇವರ ವಾಕ್ಯದ ಮೂಲಕವಾಗಿಯೂ ಪರಿಶುದ್ಧಾತ್ಮನ ಮೂಲಕವಾಗಿಯೂ ನಮ್ಮ ಮಕ್ಕಳು ಯಾವಾಗಲೂ ಪರಿಶುದ್ಧತೆಯಲ್ಲಿ ಮುಂದೆ ನಡೆಯುವವರಾಗಿರಬೇಕು. ಅದಕ್ಕೆ ನಾವು ಯಾವಾಗಲೂ ಅವರನ್ನು ಶುದ್ಧೀಕರಣಕ್ಕೆ ನಡೆಸಬೇಕು. ದೇವರ ವಾಕ್ಯದಲ್ಲಿ ನೀವು ಶುದ್ಧೀಕರಿಸಲ್ಪಟ್ಟವರಾಗಿ ಜೀವಿಸಬೇಕು ಮಕ್ಕಳೇ, ದೇವರಿಗೆ ಭಯಪಡಬೇಕೆಂಬುದಾಗಿ ನಾವು ಯಾವಾಗಲೂ ಅವರಿಗೆ ದೇವರ ವಾಕ್ಯವನ್ನು ಹೇಳಿಕೊಡ್ತಾ ಇರಬೇಕು. ಯೋಬನ ಹೇಳ್ತಿದ್ದೇನೆ, ಅವರನ್ನು ಶುದ್ಧೀಕರಿಸಿದ್ರು. ಎರಡನೇದಾಗಿ ಯೋಬನು ಕ್ರಮವಾಗಿ ಯಜ್ಞವನ್ನು ಅರ್ಪಿಸಿದ್ದಾನೆ. ಅದು ಕ್ರಮವಾಗಿ ಮಾಡುತ್ತಿದ್ದನು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಅದು ತನ್ನ ಮಕ್ಕಳಿಗೆ ಒಂದು ಅಭ್ಯಾಸ. ಅಂದರೆ ತಾನು ಹೇಗಿದ್ದಾನೋ ಹಾಗೆ ತನ್ನ ಮಕ್ಕಳು ಇರಬೇಕೆಂಬುದಾಗಿ ಈ ದಿನಗಳಲ್ಲಿ ಅವರು ಕ್ರಯ ಕೊಟ್ಟದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಪ್ರಿಯರೇ, ಯೋಬನ ಹಾಗೆ ನಾವು ಕೂಡ ನಮ್ಮ ಮಕ್ಕಳಿಗೋಸ್ಕರ ಕ್ರಯ ಕೊಡ್ತಾ ಇದ್ದೀವಿ, ನಮ್ಮ ಮಕ್ಕಳ ಕುರಿತು ಚಿಂತಿಸ್ತಾ ಇದ್ದೇವೆ, ನಮ್ಮ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾರೆ ಎಂಬುದಾಗಿ ನೀವು ಒಂದು ವೇಳೆ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ತಂದೆ ತಾಯಿಗಳು ಮಕ್ಕಳು ಕುಟುಂಬವಾಗಿ ಯೇಸು ಸ್ವಾಮಿಯನ್ನು ನೀವು ಕಂಡುಕೊಂಡಿರೋದಾದರೆ, ನಿಮ್ಮ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಹೋಗಿ ಯಾರ ಹತ್ರ ಮಾತಾಡ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವೇಳೆ ನಿಮ್ಮ ಹೃದಯದಲ್ಲಿ ನೀವು ಚಿಂತಿಸ್ತಾ ಇದ್ದೀರಿ. ಯಾರ ಸ್ನೇಹವನ್ನು ಇಟ್ಕೊಂಡಿದ್ದಾರೆ, ಅವ್ರ ಜೊತೆ ಎಷ್ಟು ಸ್ನೇಹಿತರಿದ್ದಾರೆ, ಯಾರ ಜೊತೆ ಸ್ನೇಹ ಬೆಳೆಸ್ತಾ ಇದ್ದಾರೆ, ಇವರಿಗೆ ಪ್ರತಿದಿನ ಯಾರು ಹೆಚ್ಚು ಸಮಯವನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ, ಇವ್ರ ಜೊತೆಗೆ ಯಾವೆಲ್ಲ ಮಾರ್ಗದಲ್ಲಿ ಇವನು ಹೋಗ್ತಾ ಇದ್ದಾನೆ, ನನ್ನ ಮಕ್ಕಳು ಯಾವೆಲ್ಲ ಮಾರ್ಗದಲ್ಲಿ ಇದ್ದಾರೆ ಎಂಬುದನ್ನು ನೀವು ತಿಳ್ಕೊಳ್ಬೇಕು. ಯೋಬನು ಒಂದು ವೇಳೆ ಅವರ ಔತಣದಲ್ಲಿ ಒಟ್ಟಾಗಿ ಸೇರಿ ಬಂದು ಸಂತೋಷಿಸಿದರು, ಅದರ ಮಧ್ಯದಲ್ಲಿ ಕೂಡ ದೇವರಿಗೆ ಅವಿಧೇಯರಾಗಿರಬಹುದು ಎಂಬುದಾಗಿ ತಿಳಿದು ದೇವರ ಆ ಸಮ್ಮುಖಕ್ಕೆ ಯೋಬನು ತನ್ನ ಮಕ್ಕಳನ್ನು ನಡೆಸೋದನ್ನು ನಾವು ನೋಡ್ತೇವೆ. ದೇವರ ಸಮ್ಮುಖದಲ್ಲಿ ಕ್ರಮಪಡಿಸೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ಕಾಲಘಟ್ಟಗಳಲ್ಲಿ ತಂದೆ ತಾಯಿಗಳಾಗಿರುವ ನಾವುಗಳು ಮಕ್ಕಳ ಮೇಲೆ ಜವಾಬ್ದಾರಿ ಉಳ್ಳವರಾಗಿರಬೇಕು. ಅನೇಕರಿಗೆ ಜವಾಬ್ದಾರಿನೇ ಇಲ್ಲ, ಮಕ್ಕಳು ಏನು ಮಾಡ್ತಾರೋ ಅದನ್ನು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಅನೇಕರ ಮಕ್ಕಳಲ್ಲಿ ದೇವರ ಭಯನೇ ಇಲ್ಲ, ಅವರು ಇಷ್ಟ ಹೇಗೆ ಬರ್ತದೋ ಹಾಗೆ ಜೀವಿಸ್ತಾರೆ, ತಮಗೆ ಏನು ಇಷ್ಟನೋ ಅದೇ ಮಾರ್ಗದಲ್ಲಿ ಹೋಗ್ತಾರೆ. ಅನೇಕರಿಗೆ ದೇವರ ಭಯನೇ ಇಲ್ಲ. ಕಾರಣ ನಾವುಗಳೇ ಅಲ್ವಾ, ತಂದೆ ತಾಯಿಗಳಾದ ನಾವುಗಳು ನಮ್ಮ ಮಕ್ಕಳನ್ನು ಕ್ರಮ
ಕ್ರಮವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಸದೆ ಹೋದರೆ ಅವ್ರು ಹೇಗೆ ದೇವರಿಗೆ ಭಯಪಡಲಿಕ್ಕೆ ಸಾಧ್ಯ? ನಾವು ಅವರನ್ನು ಕರೆಸಿ ಅವ್ರು ಏನು ಮಾಡಿದ್ದಾರೆ, ಎಲ್ಲೂ ಹೋಗ್ತಾ ಇದ್ದಾರೆ, ಯಾವ ಕೆಲಸದಲ್ಲಿದ್ದಾರೆ, ಯಾರ ಜೊತೆ ಸ್ನೇಹ ಬೆಳೆಸ್ತಾ ಇದ್ದಾರೆ, ಯಾರ ಜೊತೆಗೆ ಸಮಯ ಸ್ಪೆಂಡ್ ಮಾಡ್ತಿದ್ದಾರೆ, ಎಲ್ಲವನ್ನ ವಿಚಾರಿಸಿ ಅವ್ರಿಗೆ ದೇವರ ಸಮ್ಮುಖದಲ್ಲಿ ಕೂರಿಸಿ ದೇವರ ವಿಷಯದಲ್ಲಿ ಹೀಗೆ ನಡ್ಕೊಳ್ಬೇಕೆಂಬುದಾಗಿರುವಂಥ ಉಪದೇಶವನ್ನು ನಾವು ಕೊಡಬೇಕು. ತಂದೆ ತಾಯಿಗಳಾದ ನಮ್ಮ ಜವಾಬ್ದಾರಿ ಅದೇ ಆಗಿದೆ. ಮಕ್ಕಳು ಹೇಗೋ ಇದ್ದಾರೆ ಎಂಬುದಾಗಿ ಬಿಟ್ಟು ಬಿಟ್ಟರೆ ಅವರನ್ನು ಒಂದು ದಿನ ನಾವು ನೋಡುವಾಗ ಅವರು ಬೇರೆದೇ ಇರುವಂಥ ಕಾರ್ಯಗಳಲ್ಲಿ ಒಳಗೊಂಡಿರ್ತಾರೆ. ಆಗ ನಾವು ಬಿಡಿಸ್ಕೊಂಬರಲಿಕ್ಕೆ ಸಾಧ್ಯ ಆಗಲ್ಲ. ದುಃಖಪಟ್ಟು ಏನು ಪ್ರಯೋಜನ ಇಲ್ಲ. ಅದರಿಂದಲೇ ಪ್ರಿಯರೇ, ಈ ವಾಕ್ಯ ಸಂದೇಶವನ್ನು ನೀವು ಕೇಳುತ್ತಿರುವಾಗಲೇ ಯೋಬನಲ್ಲಿದ್ದಂಥ ಮನಸ್ಸನ್ನು ನೀವು ಹೊಂದಿಕೊಳ್ಳಿ. ಯೋಬನು ಕೂಡ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನಡೆದುಕೊಂಡ, ಕೆಟ್ಟದ್ದನ್ನು ನಿರಾಕರಿಸಿದ, ನಿರ್ದೋಷಿಯಾಗಿದ್ದ, ಯಥಾರ್ಥ ಚಿತ್ತನಾಗಿದ್ದ. ಅದರಿಂದ ಆತನ ಹಾಗೆ ತನ್ನ ಮಕ್ಕಳು ಇರಬೇಕೆಂಬುದಾಗಿ ಬಯಸ್ತಾ. ಹಾಗಾದರೆ ನೀನು ದೇವರಿಗೆ ಭಯಪಡೋದಾದರೆ, ನೀನು ದೇವರಲ್ಲಿ ಯಥಾರ್ಥ ಉಳ್ಳವನಾಗಿ ನಿರ್ದೋಷಿಯಾಗಿ ಕೆಟ್ಟದ್ದನ್ನು ನಿರಾಕರಿಸಿ ನೀವು ಕುಟುಂಬವಾಗಿ ಹೋಗುತ್ತಿರೋದಾದರೆ ನಿಮ್ಮ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ಬರಬೇಕೆಂಬುದಾಗಿ ನೀವೇನು ಮಾಡಬೇಕು? ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋದನ್ನು ಅವ್ರಿಗೆ ಕಲಿಸಿಕೊಡಿ. ನೀವು ಪ್ರಾರ್ಥನೆ ಮಾಡಿ ಅವ್ರಿಗೂ ಕಲಿಸಿಕೊಡಿ. ಯೋಬನು ಅವರನ್ನು ದೇವರ ಸಮ್ಮುಖದಲ್ಲಿ ಕರ್ಕೊಂಡ್ಬಂದು ಕಲಿಸ್ಕೊಡ್ತಾ ಇದ್ದಾನೆ. ನೀವೇನಾದರೂ ತಪ್ಪು ಮಾಡಿದ್ರೆ ದೇವ್ರ ಸಮ್ಮುಖದಲ್ಲಿ ಬಂದು ಕ್ಷಮಾಪಣೆ ಕೇಳಬೇಕು ಎಂಬುದಾಗಿ ಅದನ್ನು ಕ್ರಮವಾಗಿ ಕಲಿಸಿಕೊಡ್ತಾ ಇದ್ದಾನೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸಿಕೊಡ್ಬೇಕು. ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ, ದೇವರಿಗೆ ವಿರೋಧವಾಗಿ ದೋಷಿಗಳಾಗಿ ಮಾರ್ಪಟ್ಬಿಟ್ರೆ, ಹೃದಯದಲ್ಲಿ ಏನಾದರೂ ಬೇಡದಿರುವಂಥ ಚಿಂತನೆಗಳನ್ನು, ಬಾಯಲ್ಲಿ ಬೇಡದಿರುವ ಮಾತುಗಳನ್ನು ಆಡಿಬಿಟ್ರೆ, ದೇವರ ಸಮ್ಮುಖದಲ್ಲಿ ಕರೆದು ಕೂರಿಸಿ ದೇವರ ಹತ್ರ ಕ್ಷಮಾಪಣೆ ಹೊಂದಿಕೋ, ಪಶ್ಚಾತ್ತಾಪ ಪಡು ಎಂಬುದಾಗಿ ಅವರನ್ನು ಶುದ್ಧೀಕರಣಕ್ಕೆ ನಾವು ನಡೆಸಬೇಕು. ಯೋಬನ ಹಾಗೆ ಇದನ್ನು ಕ್ರಮವಾಗಿ ನಾವು ಮಾಡಬೇಕು. ಬಾಲ್ಯದಿಂದಲೇ ನಾವು ಮಾಡಬೇಕು. ಅವರಿಗೆ ಒಂದು ಅಭ್ಯಾಸವಾಗಿ ಮಾರ್ಪಡ್ತದೆ. ಏನಾದರೂ ದೇವರಿಗೆ ವಿರೋಧವಾದ ಮಾತು ಅಥವಾ ಹೃದಯದಲ್ಲಿ ಚಿಂತೆ ಬಂದಾಗ ಅವರು ಹೋಗಿ ದೇವರ ಸಮ್ಮುಖದಲ್ಲಿ ಕ್ಷಮಾಪಣೆ ಕೇಳ್ತಾರೆ, ಅದನ್ನು ಬಿಟ್ಟು ಬಿಡ್ತಾರೆ. ಪ್ರಿಯರೇ, ನಾವು ಅವ್ರಿಗೆ ಅಭ್ಯಾಸ ಮಾಡಿ ಕೊಡದೆ ಹೋದರೆ, ಬಾಲ್ಯದಿಂದಲೇ ಅವರಿಗೆ ನಾವು ಕಲಿಸದೆ ಹೋದರೆ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಮುಂದೆನೇ ನಾಶನದ ಮಾರ್ಗದಲ್ಲಿ ಹೋಗುವಂಥವರಾಗಿರ್ತಾರೆ. ಆಗ ನಾವು ದುಃಖಿಸಿ ಕಣ್ಣೀರಿಟ್ಟು ಏನು ಪ್ರಯೋಜನ ಇಲ್ಲ. ಅದರಿಂದ ಈಗಲೇ ನಿಮಗೆ ಒಳ್ಳೆಯ ಸಮಯ. ನಿಮ್ಮ ಮಕ್ಕಳಿಗಾಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ನಿಮ್ಮ ಮಕ್ಕಳಿಗಾಗಿ ಗೋಳಾಡಿ. ಏನಾದರೂ ಒಂದು ವೇಳೆ ನಿಮ್ಮ ಮಕ್ಕಳು ಬೇಡದೇ ಇರುವಂಥ ಮಾರ್ಗದಲ್ಲಿ ಇರೋದಾದರೆ ದೇವರ ಹತ್ರ ಕೇಳಿ, ಏಸಪ್ಪ ನನ್ನನ್ನು ಕ್ಷಮಿಸು, ನಾನು ಸರಿಪಡಿಸಬೇಕಾದ ಸಮಯದಲ್ಲಿ ಸರಿಪಡಿಸಿಲ್ಲ, ಹೇಳ್ಕೊಡ್ಬೇಕಾದ ಸಮಯದಲ್ಲಿ ಹೇಳಿಕೊಟ್ಟಿಲ್ಲ, ಸರಿಪಡಿಸಿ ನಿನ್ನ ಸಮ್ಮುಖದಲ್ಲಿ ಕರ್ಕೊಂಬರ್ಬೇಕಾದ ಸಮಯದಲ್ಲಿ ಕರ್ಕೊಂಬಂದಿಲ್ಲ. ಅವ್ರು ಹೇಗೆ ಹೋಗ್ತಾರೋ ಹಾಗೆ ನಾನು ಬಿಟ್ಟೆ. ಈಗ ನನ್ನ ಮಕ್ಕಳು ಇಷ್ಟ ಬಂದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೆ, ನನ್ನ ಕಣ್ಣು ಮುಂದೆಲೇ ಬೇಡದೇ ಇರುವಂಥ ಮಾರ್ಗದಲ್ಲಿದ್ದಾರೆ. ಕ್ಷಮಿಸಿ ಏಸಪ್ಪ, ನನ್ನ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿ ಎಂಬುದಾಗಿ ನೀವು ಮೊಣಕಾಲೂರಿ ಬೇಡಿಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಮಕ್ಕಳನ್ನು ದೇವರು ಬದಲಾಯಿಸಿ ನಿಮ್ಮ ಮುಂದೆ ಅವರನ್ನು ಒಳ್ಳೆಯ ವ್ಯಕ್ತಿಗಳಾಗಿ ಕರೆತರುವವರಾಗಿರ್ತಾರೆ. ಯೋಬನ ಹಾಗೆ ದೇವರ ಸಮ್ಮುಖದಲ್ಲಿ ನೀವು ನಿಮ್ಮ ಮಕ್ಕಳಿಗಾಗಿ ಕ್ರಿಯೆ ಕೊಡಿರಿ. ನಾವು ಮುಂದೆ ಒರೆಸಿ ನಾವು ನೋಡೋದಾದ್ರೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 22ನೇ ಅಧ್ಯಾಯದ 7ನೇ ವಚನವನ್ನು ನಾವು ಓದಿಕೊಳ್ಳೋದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಇಲ್ಲಿ ನಾವು ನೋಡ್ಬೋದು ಅಬ್ರಾಮ್ ಮತ್ತು ಇಸಾಕನು. ಅಬ್ರಾಮನಿಗೆ ತನ್ನ 99ನೇ ವಯಸ್ಸಿನಲ್ಲಿ ದೇವರು ಕೊಡಲ್ಪಟ್ಟ ಒಂದು ವಾಗ್ದಾನದ ಸಂತತಿ ಆಗಿದ್ದನು ಇಸಾಕನು. ತಾನು ತನ್ನ ಯೌವನ ಕಾಲ ಬಂದಾಗ ವಯಸ್ಸು ಎಷ್ಟು ಎಂಬುದಾಗಿ ನಮಗೆ ಅಲ್ಲಿ ಡಿಕ್ಲೇರ್ ಆಗಿಲ್ಲ. ಆದರೂ ಕೂಡ ಒಂದು ಒಳ್ಳೆಯ ಒಂದು ಪಕ್ವತೆ ಉಳ್ಳ ಒಂದು ಮಗನಾಗಿದ್ದಾನೆ. ಯಾಕೆಂದರೆ ಅವನು ಕೇಳುವ ಪ್ರಶ್ನೆ ಅದು ಪಕ್ವತೆ ಉಳ್ಳವ್ರಿಗೆ ಮಾತ್ರ ಕೇಳಲಿಕ್ಕೆ ಸಾಧ್ಯ. ಒಳ್ಳೆ ಪ್ರಾಯಸ್ಥನೇ ಎಂಬುದಾಗಿ ನಾವು ನೆನೆಸೋಣ. ಈ ಪ್ರಾಯಸ್ಥನ ಮಗನನ್ನು ಕರೆದುಕೊಂಡು ದೇವರ ಆರಾಧನೆ ಮಾಡಲಿಕ್ಕಾಗಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಹೋಗುವ ಮಧ್ಯದಲ್ಲಿ ಅಬ್ರಾಮನ ಹತ್ರ ಇಸಾಕನ್ ಕೇಳ್ತಾ ಇದ್ದಾನೆ, ಅಪ್ಪ ಕಟ್ಟಿಗೆ ಇದೆ, ಬೆಂಕಿ ಇದೆ, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ? ಆಗ ಅಬ್ರಾಮನ ಒಂದು ಪ್ರತ್ಯುತ್ತರ ಏನಾಗಿದೆ ಅಂದರೆ, ದೇವರೇ ಒದಗಿಸುವನು. ಇಲ್ಲಿ ನೋಡಿ, ದೇವರೇ ಒದಗಿಸುವನು ಎಂಬುದಾಗಿರುವ ತನ್ನ ತಂದೆಯ ಮಾತು ಅವನ ಮನಸ್ಸಿನಲ್ಲಿ ಏನಾಯ್ತು ಅಂದರೆ ಆಳವಾಗಿ ಬೇರೂರಿತು. ಅದಕ್ಕಿಂತ ಮುಂಚಿತವಾಗಿ ನೀವು ಆ ವಾಕ್ಯದಲ್ಲಿ ನೋಡ್ಬೋದು, ತನ್ನ ತಂದೆಯಾದ ಅಬ್ರಾಮನಿಗೆ ಅಪ್ಪ ಎಂದು ಕರೆಯಲು. ನೋಡ್ರಿ, ತಂದೆಯನ್ನ ಗೌರವದಿಂದ ಕರೀತಾ ಇದ್ದಾನೆ. ಈ ದಿನಗಳಲ್ಲಿ ಅನೇಕ ಮಕ್ಕಳು ತಂದೆಯನ್ನು ಗೌರವಿಸೋದೇ ಇಲ್ಲ, ತಾಯಿಯನ್ನು ಗೌರವಿಸೋದೇ ಇಲ್ಲ. ಹೆಸರಿಟ್ಟು ಕರೀತಾರೆ, ಹೋಗಲೋ ಬಾರಲೋ ಎಂಬುದಾಗಿ ಕೂಡ ಕರೀತಾರೆ. ವಿಚಿತ್ರವಾಗಿ ಮಕ್ಕಳು ಮಾರ್ಪಟ್ಟಿದ್ದಾರೆ. ತಂದೆಗೆ ರೆಸ್ಪೆಕ್ಟ್ ಕೊಡೋದೇ ಇಲ್ಲ, ತಂದೆಯನ್ನು ಗೌರವಿಸೋದೇ ಇಲ್ಲ, ತಂದೆ ಕಷ್ಟನ ಅರ್ಥನೇ ಮಾಡ್ಕೊಳ್ಳಲ್ಲ, ತಂದೆಯ ಆ ಪ್ರಯಾಸವನ್ನು, ತಾಯಿಯ ಆ ಭಾರವನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಈ ದಿನಗಳಲ್ಲಿ ಮಕ್ಕಳ ಮಾತಿನ ಶೈಲಿನೇ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಯಾಕೆ ಅಂದರೆ ಅವರನ್ನು ಸರಿಯಾದ ಮಾರ್ಗದಲ್ಲಿ ತಂದೆ ತಾಯಿಗಳಾದ ನಾವುಗಳು ನಡೆಸದೇ ಇರುವುದರಿಂದಲೇ ಅದಾಗಿದೆ. ಇಸಾಕನನ್ನ
ತನ್ನ ಆ ತಂದೆಯಾದ ಅಬ್ರಾಮನು ದೇವರಿಗೆ ವಿಧೇಯತೆ ಉಳ್ಳವನಾಗಿ ತಾನು ನಡೆದು ಬಂದ ಹಾದಿಯಲ್ಲೇ ಅಬ್ರಾಮನು ತನ್ನ ಮಗನಾದ ಇಸಾಕನನ್ನು ನಡೆಸಿಕೊಂಡು ಬಂದದ್ರಿಂದ ಅಬ್ರಾಮನನ್ನ ಅಪ್ಪ ತಂದೆಯೇ ಎಂದು ಏನು ಮಾಡ್ತಾ ಇದ್ದೇನೆ ಕರಿತಾ ಇದ್ದೇನೆ. ಮಗನನ್ನು ಅಬ್ರಾಮನು ಮಗನೇ ಎಂಬುದಾಗಿ ಕರಿತಾ ಇದ್ದಾರೆ. ಅನೇಕ ತಂದೆ ತಾಯಿಗಳು ಮಕ್ಕಳಿಗೂ ಕೂಡ ಗೌರವ ಕೊಡಬೇಕು. ಮಕ್ಕಳನ್ನು ಕೂಡ ಬೇಡದೇ ಇರುವಂಥ ರೀತಿಯಲ್ಲಿ ಕರೆಯೋದಾಗ್ಲಿ ಮಾತಾಡೋದಾಗ್ಲಿ ಮಾಡಬಾರ್ದು. ಅನೇಕ ತಂದೆ ತಾಯಿಗಳು ಮಕ್ಕಳನ್ನು ಕೂಡ ಸರಿಯಾಗಿ ಕರೆಯೋದಿಲ್ಲ. ಅವರು ಕೂಡ ತುಂಬ ವಿಚಿತ್ರವಾಗಿ ಮಕ್ಕಳ ಮಧ್ಯದಲ್ಲಿ ಮಾತಾಡ್ತಾರೆ. ಮಕ್ಕಳನ್ನು ಬೇಡದೇ ಇರುವಂಥ ಪದಗಳಲ್ಲಿ ಉಪಯೋಗಿಸಿಕೊಂಡು ಕರೀತಾರೆ. ಆಗ ಮಕ್ಕಳ ಮನಸ್ಸಿನಲ್ಲಿ ಬೇಡದಿರುವಂಥ ಚಿಂತೆಗಳು ಕೂಡ ಬರ್ತದೆ. ತಂದೆ ತಾಯಿಗಳಾದ ನೀವುಗಳು ಕೂಡ ಮಕ್ಕಳನ್ನು ಒಳ್ಳೆ ಗೌರವವುಳ್ಳ ಪದಗಳಲ್ಲೇ ಕರೆದು ಅವರನ್ನು ಕೂಡ ಗೌರವಿಸಬೇಕು. ಯಾಕೆಂದರೆ ನಾವು ಗೌರವಿಸಿದರೆ ಮಕ್ಕಳು ಅದನ್ನು ತಿರುಗಿ ನಮಗೆ ಕೊಡುವ ಒಂದು ಗೌರವವುಳ್ಳ ಮಾತುಗಳ ಮೂಲಕ ನಮ್ಮನ್ನು ಕೂಡ ಗೌರವಿಸ್ತಾರೆ. ನಾವು ಹೇಗೆ ಮಕ್ಕಳ ಮಧ್ಯದಲ್ಲಿ ಇರ್ತೇವೋ ಹಾಗೆ ಅವರ ಸ್ವಭಾವಗಳು ಮಾರ್ಪಡ್ತದೆ. ಇಲ್ಲಿ ಅಬ್ರಾಮನು ದೇವರೇ ಒದಗಿಸುವನು ಎಂಬುದಾಗಿ ಹೇಳಿದ ನಂತರವಾಗಿ ಕರೆದುಕೊಂಡು ಹೋಗ್ತಾ ಇದ್ದಾನೆ ಬೆಟ್ಟಕ್ಕೆ. ಅಲ್ಲಾದ್ಮೇಲೆ ನಾವು ನೋಡ್ಬೋದು ಅಬ್ರಾಮನಲ್ಲಿದ್ದಂಥ ವಿಧೇಯತೆಯೇ ತನ್ನ ಮಗನಾದ ಈಸಾಕನಲ್ಲಿ ಕೂಡ ಕಂಡು ಬರ್ತಿದೆ. ಸುಮ್ಮನೆ ಬೆಟ್ಟಕ್ಕೆ ಹೋಗಿಲ್ಲ. ಬೆಟ್ಟಕ್ಕೆ ಹೋಗಿ ಯಜ್ಞಕ್ಕೆ ಬೇಕಾದ ಎಲ್ಲವನ್ನ ಸಿದ್ಧ ಮಾಡಿ ಅಲ್ಲಿ ಕಟ್ಟಿಗೆಯನ್ನು ಇಟ್ಟು ಕಟ್ಟಿಗೆಯ ಮೇಲೆ ತನ್ನ ಮಗನಾದ ಇಸಾಕನನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಕೈಕಾಲುಗಳನ್ನು ಕಟ್ಟಿ ಯಜ್ಞಕ್ಕೆ ಸಮರ್ಪಿಸಲಿಕ್ಕೆ ಅದರ ಮೇಲೆ ಮಲಗಿಸಿ ಒಂದು ಕತ್ತಿಯನ್ನು ಕೂಡ ಅಬ್ರಾಮನು ತನ್ನನ್ನು ಯಜ್ಞ ಮಾಡಲಿಕ್ಕಾಗಿ ಕತ್ತಿಯನ್ನು ಎತ್ತಿದ್ರೂ ಕೂಡ ಅಬ್ರಾಮನ ಹತ್ರ ತನ್ನ ಮಗನಾದ ಈಸಾಕನು ಒಂದು ಪ್ರಶ್ನೆನೂ ಕೂಡ ಮಾಡ್ತಾ ಇಲ್ಲ. ಏನಂತಪ್ಪ, ನೀನು ನನ್ನನ್ನೇ ಯಜ್ಞವಾಗಿ ಮಾಡ್ಕೊಂಡಿದೆಯಲ್ಲ, ಇದು ಯಾವ ನ್ಯಾಯ ಎಂಬುದಾಗಿ ಪ್ರಶ್ನೆನೂ ಕೂಡ ಮಾಡ್ತಾ ಇಲ್ಲ. ತಂದೆ ಮುಂದೆ ಆತನೇನಾಗ್ತಾ ಇದ್ದಾನೆ ಅಂದರೆ ವಿಧೇಯನಾಗ್ತಾ ಇದ್ದಾನೆ. ಯಾಕೆಂದರೆ ತಂದೆ ಹೇಳಿದ ಮಾತು ತನ್ನ ಹೃದಯದಲ್ಲಿ ಇತ್ತು, ದೇವರೇ ಒದಗಿಸುವನು. ಹಾಗಾದರೆ ದೇವರು ನಂಬಿಗಸ್ತನೆಂಬುದಾಗಿ ತಾನು ನಂಬಿದ ಹಾಗೆ ತನ್ನ ಮಗನಾದ ಈಸಾಕನು ಕೂಡ ನಂಬಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾವು ನಮ್ಮ ಮಕ್ಕಳಿಗೆ ದೇವರಿಗೆ ವಿಧೇಯರಾಗೋದನ್ನು ಕಲಿಸಬೇಕು. ತಂದೆ ತಾಯಿಗಳಿಗೆ ಈ ದಿನಗಳಲ್ಲಿ ಮಕ್ಕಳು ವಿಧೇಯರಾಗೋದೇ ಇಲ್ಲ. ತಂದೆ ತಾಯಿಗಳ ಮಾತನ್ನು ಕೇಳೋದೇ ಇಲ್ಲ. ತಂದೆ ತಾಯಿಗಳ ಮಾತನ್ನು ಕೇಳಿರಿ ಎಂಬುದಾಗಿ ಎಫೆಸಿಯ ಪತ್ರಿಕೆಯನ್ನು ನಾವು ಓದುವಾಗ ಅಲ್ಲಿ ನಾವು ನೋಡ್ತೇವೆ. ಎಫೆಸಿಯ ಪತ್ರಿಕೆಯ ವಾಕ್ಯವನ್ನು ಓದಿಕೊಳ್ಳೋಣ. ಅದರ 6ನೇ ಅಧ್ಯಾಯದ 1ನೇ ವಚನ. ಎಫೆಸಿಯ ಪತ್ರಿಕೆಯನ್ನು ನಾವು ಓದಿಕೊಳ್ಳೋದಾದರೆ, ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಎಂಬುದಾಗಿ ಕೂಡ ಅಲ್ಲಿ ನಾವು ಬರೆದಿರೋದನ್ನು ನಾವು ನೋಡ್ತೇವೆ. ಇಲ್ಲಿ 2ನೇ ವಚನ ನಾವು ಓದಿಕೊಳ್ಳೋದಾದರೆ, ಇದು ಧರ್ಮ, ವಾಗ್ದಾನ ಸಮೇತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು, ನೀವು ಭೂಮಿಯ ಮೇಲೆ ಬಹುಕಾಲ ಬದುಕುವಿರಿ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಹಾಗೆ 4ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ತಂದೆ ತಾಯಿಗಳಿಗೂ ಜವಾಬ್ದಾರಿನೂ ಕೂಡ ಅಲ್ಲಿ ತಿಳಿಸ್ತಾ ಇದ್ದಾನೆ ಪೌಲನು. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲ ಉಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲುಹಿರಿ ಎಂಬುದಾಗಿ. ಅಲ್ಲಿ ತಂದೆ ತಾಯಿ ಇರೋ ಜವಾಬ್ದಾರಿನೂ ಇದೆ, ಮಕ್ಕಳಿಗಿರೋ ಜವಾಬ್ದಾರಿನೂ. ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ತಂದೆ ತಾಯಿಗಳಾದ ನಾವುಗಳು ಮಕ್ಕಳಿಗೆ ಕೋಪ ಎಬ್ಬಿಸುವ ರೀತಿಯಲ್ಲಿ ಮಾತಾಡಬಾರ್ದು. ಇಲ್ಲಿ ಅಬ್ರಾಮನು ತನ್ನ ಮಗನಾದ ಈಸಾಕನಿಗೆ ಹೇಳಿದ ಪದ ಏನಂದರೆ, ದೇವರು ಒದಗಿಸುವನು. ಅವನು ದೇವರನ್ನು ಬಿಟ್ಟು ಬೇರೆ ಏನು ಹೋಗ್ತಾ ಇಲ್ಲ. ನಾವು ಕೂಡ ನಮ್ಮ ಮಕ್ಕಳ ವಿಷಯದಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾವುದಕ್ಕೂ ಹೋಗಬಾರ್ದು. ಅಬ್ರಾಮನು ಹೇಳ್ತಾ ಇಲ್ಲ, ನಿನಗೆಲ್ಲ ಯಾಕೆ ಇದು, ನೀನು ಯಾಕೆ ಈ ಪ್ರಶ್ನೆ ಮಾಡ್ತಾ ಇದೀಯ ಅಂತ ಏನು ಕೇಳಿಲ್ಲ. ಏನು ಮಗನೇ ಎಂಬುದಾಗಿ ಕೇಳಿ ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದ್ದೇನೆ. ಮಕ್ಕಳು ಅನೇಕ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರುವಾಗ ತಂದೆ ತಾಯಿಗಳಾದ ನೀವುಗಳು ತಾಳ್ಮೆಯಿಂದ ಉತ್ತರ ಕೊಡಬೇಕು. ದೇವರ ಕಡೆಗೆ ಆ ಪ್ರಶ್ನೆಗಳನ್ನು ನೀವು ನಡೆಸಬೇಕು. ಅಲ್ಲಿ ಅಬ್ರಾಮನ ಮಗನಾದ ಈಸಾಕನು ಕೇಳಿದ ಪ್ರಶ್ನೆ ಅಬ್ರಾಮನ ಹೃದಯದಲ್ಲಿ ದುಃಖ ತಂದರೂ ಕೂಡ ಅವನನ್ನು ದೇವರ ಕಡೆಗೆ ನಡೆಸ್ತಾ ಇದ್ದೇನೆ. ಏನು ಹೇಳ್ತಾ ಇದ್ದೇನೆ? ದೇವರೇ ಒದಗಿಸುವನು. ನೋಡಿ, ದೇವರು ಒದಗಿಸುವಾತನು ಎಂಬುದಾಗಿ ತನ್ನ ಮಗನಾದ ಇಸಾಕನು ಕೂಡ ತಿಳ್ಕೊಳ್ತಾ ಇದ್ದೇನೆ. ಈ ಒಂದು ಉಪದೇಶ ಅಥವಾ ಈ ಒಂದು ಕಲಿವಿಕೆ ಇಸಾಕನ ಜೀವಿತದಲ್ಲಿ ಏನಾಯ್ತಂದ್ರೆ ಲಾಭವಾಗಿ ಮಾರ್ಪಡ್ತು. ಮುಂದಿನ ದಿನಗಳಲ್ಲಿ ಇಸಾಕನು ತನ್ನ ಒಂದು ಬೇಡಿಕೆಯನ್ನು ಕೂಡ ದೇವರ ಮುಂದೆ ಇಡೋದನ್ನು ನಾವು ನೋಡ್ತೇವೆ. ಅದರ ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯದ 1ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ಆಕೆ ಅಂದರೆ ಲಾಬಾನನ ತಂಗಿಯಾದಂಥ ರೆಬೆಕಳು ಬಂಜೆಯಾಗಿರಲಾಗಿ ಅವನು ಅಂದರೆ ಇಸಾಕನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದರಿಂದ ರೆಬೆಕಳು ಬಸುರಾದಳು. ಇಲ್ಲಿ ನೋಡಿ, ತಂದೆ ಹೇಳಿದ್ರು ದೇವರು ಒದಗಿಸುವನು ಮಗನೇ ಎಂಬುದಾಗಿ. ತಂದೆ ಹೇಳಿದ ಮಾತಿಗೆ, ಅಬ್ರಾಮನ ಆ ಮಾತಿಗೆ, ದೇವರ ಪರವಾಗಿರುವ ಮಾತಿಗೆ ಇಸಾಕನು ವಿಧೇಯನಾಗಿ ತನ್ನ ಕೈಕಾಲುಗಳನ್ನು ಕಟ್ಟಿ ಮಲಗಿಸಿದ್ರೂ ಕೂಡ ಆತನು ಏನು ಅದಕ್ಕೆ ಪ್ರತಿಕ್ರಿಯೆ ಮಾಡದೆ ದೇವರ ಸಮ್ಮುಖದಲ್ಲಿ ತಂದೆಯ ಸಮ್ಮುಖದಲ್ಲಿ ವಿಧೇಯನಾಗಿ ಇದ್ದದ್ರಿಂದ ನಾವು ಮುಂದೆ ಒರೆಸಿ ನಾವು ನೋಡ್ಬೋದು. ಅಲ್ಲಿ ಏನಾಗಿದೆ ಅಂದರೆ ದೇವರು ಒದಗಿಸಿ ಕೊಟ್ಟನು. ಅದನ್ನು ಕಂಡಂಥ ಇಸಾಕನಿಗೆ ಒಂದು ತಿಳುವಳಿಕೆ ಬಂತು, ನನ್ನ ದೇವರು ಒದಗಿಸುವಾತನು, ನನ್ನ ತಂದೆಯ ದೇವರು ಒದಗಿಸುವ
ಒದಗಿಸುವಾತನೆಂಬುದಾಗಿ ತಿಳಿದುಕೊಂಡು ತನ್ನ ಜೀವಿತದಲ್ಲಿ ಅಗತ್ಯ ಬಂದಾಗ ದೇವರ ಹತ್ರನೇ ಬೇಡಿಕೊಳ್ಳೋದನ್ನು ನಾವು ನೋಡ್ತೀವಿ. ಪ್ರಿಯರೇ, ನಾವು ಕೂಡ ನಮ್ಮ ಮಕ್ಕಳಿಗೆ ದೇವರ ಕುರಿತು ತಿಳುವಳಿಕೆಯನ್ನು ಕೊಡಬೇಕು. ದೇವರ ಕುರಿತು ಜೀವಿತದಲ್ಲಿ ಅವರನ್ನು ಆದುಕೊಳ್ಳೋದನ್ನು ಕಲಿಸಬೇಕು. ದೇವರ ಕುರಿತು ಅವರು ಆದುಕೊಳ್ಬೇಕು. ದೇವರ ಕುರಿತು ಆದುಕೊಂಡ್ರೇ ಮುಂದಿನ ದಿನಗಳಲ್ಲಿ ಅವರ ಜೀವಿತ ಆಶೀರ್ವದಿಸಲ್ಪಡೋದು. ದೇವರನ್ನು ಆತುಕೊಳ್ಳುವ ಮಕ್ಕಳಾಗಿ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕು. ಅಬ್ರಾಹಮನು ದೇವರನ್ನು ಆತುಕೊಳ್ಳುವ ರೀತಿಯಲ್ಲಿ, ದೇವರನ್ನೇ ಆಶ್ರಯಿಸಿಕೊಳ್ಳುವ ರೀತಿಯಲ್ಲಿ ತನ್ನ ಮಗನಾದ ಇಸಾಕನನ್ನು ಅವನು ನಡೆಸಿದ್ದನ್ನು ನಾವು ನೋಡ್ತೇವೆ. ನಾವು ಮಕ್ಕಳನ್ನು ಹಾಗೆ ಬೆಳೆಸೋರಾಗಿರಬೇಕು. ನಮ್ಮ ಮಾತುಗಳನ್ನು ನಮ್ಮ ಮಕ್ಕಳು ಕೇಳಬೇಕು. ಅದೇ ಪ್ರಕಾರ ದೇವರಿಗೆ ವಿಧೇಯರಾಗಬೇಕು. ನಂತರ ಇಸಾಕನ ಜೀವಿತದಲ್ಲಿ ಒಂದು ಅಗತ್ಯ ಬಂದಾಗ, ತನ್ನ ಹೆಂಡತಿ ಆದಂಥ ರೆಬೆಕ್ಕಳು ಬಂಜೆ ಆದಾಗ ಅವನು ಹೋಗಿ ಬೇರೆ ಯಾರ ಹತ್ರನೂ ಕೇಳ್ತಾ ಇಲ್ಲ, ತನ್ನ ತಂದೆಯ ದೇವರಾದಂಥ ಯೆಹೋವನ ಹತ್ರ ಹೋಗಿ ಬೇಡಿಕೊಳ್ತಾ ಇದ್ದಾನೆ. ಅವನ ದುಃಖವನ್ನು, ಅವನಿಗಿರುವಂಥ ಅಗತ್ಯವನ್ನು, ಅವನಿಗಿರುವಂಥ ಭಾರವನ್ನು ದೇವರ ಮುಂದೆ ಹೇಳ್ತಾ ಇದ್ದಾನೆ. ಕಾರಣ ಏನಂದರೆ, ತನ್ನ ತಂದೆಯ ದೇವರು ಒದಗಿಸುವಾತನೆಂಬುದಾಗಿ ಅರಿತುಕೊಂಡ ನಮ್ಮ ಜೀವಿತದಲ್ಲಿ ಕೂಡ ನಾವು ಆರಾಧಿಸಿದಂಥ ನಮ್ಮ ದೇವರು ಜೀವ ಸ್ವರೂಪನೆಂಬುದಾಗಿ ನಮ್ಮ ಮಕ್ಕಳು ಕೂಡ ಅರಿತುಕೊಂಡು ಆರಾಧಿಸಬೇಕು. ನಮ್ಮ ತಲೆಮಾರು ದೇವರಿಗೆ ವಿಧೇಯರಾಗುವವರಾಗಿ ಮಾರ್ಪಡಬೇಕು. ಹಾಗಾದರೆ ನಾವು ದೇವರ ಮುಂದೆ ನಮ್ಮ ಮಕ್ಕಳಿಗಾಗಿ ಕ್ರಿಯೆ ಕೊಡಬೇಕು. ಹೇಗೆಲ್ಲ ಕ್ರಿಯೆ ಕೊಡಬೇಕು? ಒಂದು, ಪ್ರಾರ್ಥನೆಯಲ್ಲಿ ಕ್ರಿಯೆ ಕೊಡಬೇಕು. ಎರಡನೇದಾಗಿ ನಮ್ಮ ಮಕ್ಕಳು ದೇವರಿಗೆ ವಿಧೇಯರಾಗೋದನ್ನು ಕಲಿಸಿ ಕೊಡಬೇಕು. ಮೂರನೇದಾಗಿ ದೇವರ ಭಯದಲ್ಲಿ ನಮ್ಮ ಮಕ್ಕಳು ಏನಾಗಬೇಕು? ಬೆಳೆದು ಬರಬೇಕು. ಅದಕ್ಕೆ ನಾವು ದೇವರಿಗೆ ವಿಧೇಯರಾಗಬೇಕು. ನಾವು ದೇವರಲ್ಲಿ ಭಯವುಳ್ಳವರಾಗಿರಬೇಕು. ನಮ್ಮ ಮಕ್ಕಳಿಗೂ ಅದನ್ನೇ ನಾವು ಕಲಿಸಿ ಕೊಡಬೇಕು. ನಾವು ಮತ್ತೆ ಮೂರನೇದಾಗಿ ನೋಡೋದಾದರೆ 2 ತಿಮೋತಿ ಅದರ 1ನೇ ಅಧ್ಯಾಯದ 5ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು. ಹಾಗೆ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಇಲ್ಲಿ ನಾವು ನೋಡ್ಬೋದು ತಿಮೋತಿ ಕುರಿತು ಪೌಲನು ಹೇಳುವ ಸಾಕ್ಷಿ. ಅಂದರೆ ತಿಮೋತಿಯಲ್ಲಿ ಇದ್ದಂಥ ನಂಬಿಕೆ ಕುರಿತು ಪೌಲನು ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ. ಆ ನಂಬಿಕೆ ಕುರಿತು ಸಾಕ್ಷಿಯನ್ನು ಹೇಳುವಾಗ ಆತನು ಉದಾಹರಣೆ ಕೊಡ್ತಾ ಇರುವಂಥದ್ದು ತನ್ನ ಅಜ್ಜಿಯನ್ನು, ತನ್ನ ತಾಯಿಯನ್ನು. ಅಂದರೆ ತನ್ನ ತಾಯಿಯಲ್ಲಿದ್ದಂಥ ನಂಬಿಕೆಯನ್ನೇ ಈ ತಿಮೋತಿ ಕೂಡ ಹೊಂದಿಕೊಂಡದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನಮ್ಮಲ್ಲಿರುವ ನಂಬಿಕೆ, ತಂದೆ ತಾಯಿಗಳಾದ ನಮ್ಮಲ್ಲಿರುವ ನಂಬಿಕೆಯೇ ನಮ್ಮ ಮಕ್ಕಳಲ್ಲಿ ಕೂಡ ಬರುವಂಥದ್ದು. ಹಾಗಾದರೆ ನಮ್ಮಲ್ಲಿರುವ ಸ್ವಭಾವಗಳೇ ನಮ್ಮ ಮಕ್ಕಳನ್ನು ಪ್ರಭಾವ ಬೀರುವಂಥದ್ದಾಗಿದೆ. ಇಲ್ಲಿ ಈ ತಿಮೋತಿಯ ಅಜ್ಜಿಯಲ್ಲಿದ್ದದ್ದನ್ನು ತಿಮೋತಿಯ ತಾಯಿ ಹೊಂದಿಕೊಂಡ್ರು, ತಿಮೋತಿ ತಾಯಿಯಲ್ಲಿದ್ದದ್ದನ್ನು ತಿಮೋತಿಯನ್ನು ಹೊಂದಿಕೊಂಡ. ಹಾಗಾದರೆ ನಮ್ಮ ಒಂದು ಕ್ರಿಯೆಗಳು ಪಾರಂಪರಿಕವಾಗಿ ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿರ್ತದೆ. ಹಾಗಾದರೆ ನೀವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡ್ಕೊಳ್ಳೋದಾದರೆ ನಿಮ್ಮ ಮಕ್ಕಳು ಕೂಡ ಭಯಭಕ್ತಿ ಉಳ್ಳವರಾಗಿ ಮಾರ್ಪಡ್ತಾರೆ. ನಾವು ಮೊದಲನೇದಾಗಿ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಬೇಕು. ಆಗ ನಮ್ಮ ಮಕ್ಕಳು ಕೂಡ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಕ್ರಿಯೆ ಕೊಡುವವರಾಗಿರಬೇಕು. ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವವರಾಗಿರಬೇಕು. ನಿಮ್ಮ ಮಕ್ಕಳನ್ನು ದೇವರ ವಿಧೇಯತೆಯಲ್ಲಿ ಬೆಳೆಸುವವರಾಗಿರಬೇಕು. ಹಾಗೆ ನಿಮ್ಮಲ್ಲಿರುವ ನಂಬಿಕೆ ಕೂಡ ನಿಮ್ಮ ಮಕ್ಕಳಲ್ಲಿಯೂ ಕೂಡ ಹುಟ್ಟಿ ಬರಬೇಕು. ನೋಡಿ, ಅನೇಕ ಮಕ್ಕಳಿಗೆ ದೇವರ ಕುರಿತು ನಂಬಿಕೆಯೇ ಇಲ್ಲ. ಅನೇಕರು ದೇವರನ್ನು ನಂಬೋದೇ ಇಲ್ಲ. ಅನೇಕರು ದೇವರೇ ಇಲ್ಲ ಎಂಬುದಾಗಿ ಜೀವಿಸುವವರು ಇದ್ದಾರೆ. ಯಾಕೆ ಅಂತ ಹೇಳೋದಾದರೆ, ನಾವು ಅವರನ್ನು ನಂಬಿಕೆಯಲ್ಲಿ ಬೆಳೆಸಿಲ್ಲ. ನಮ್ಮಲ್ಲಿರುವ ನಂಬಿಕೆ ಅವರಿಗೂ ಕೂಡ ನಾವು ಕೊಟ್ಟಿಲ್ಲ. ನಮ್ಮಲ್ಲಿರುವ ನಂಬಿಕೆಯ ಪಾದಿಯಲ್ಲಿ ಅವರು ಕೂಡ ಬೆಳೆದು ಬರಲಿಕ್ಕೆ ನಾವು ಮಾರ್ಗವನ್ನು ಮಾಡಿಕೊಡಬೇಕಾಗಿತ್ತು. ಅವರನ್ನು ನಂಬಿಕೆಯಲ್ಲಿ ಬೆಳೆಸಬೇಕಾಗಿತ್ತು. ಈಗಲಾದರೂ ನಿಮ್ಮ ಮಕ್ಕಳಿಗಾಗಿ ನೀವು ಕ್ರಿಯೆ ಕೊಡಿ. ನಿಮ್ಮ ಮಕ್ಕಳು ದೇವರ ಭಯಭಕ್ತಿಯಲ್ಲಿ ಬೆಳೆದು ಬರಬೇಕು. ದೇವರಿಗೆ ವಿಧೇಯತೆ ಉಳ್ಳವರಾಗಿ ಮಾರ್ಪಡಬೇಕು. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥಿಸಿ. ಎಷ್ಟು ಕಾಲ ನೀವು ಪ್ರಾರ್ಥಿಸ್ತಾ ಇದ್ದೀರಾ? ಒಂದು ಬಾರಿ ಚಿಂತೆ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗಾಗಿ 1 ಗಂಟೆ ಟೈಮ್ ಪ್ರಾರ್ಥಿಸ್ತಾ ಇದ್ದೀರಾ? 2 ಗಂಟೆ ಟೈಮ್ ಪ್ರಾರ್ಥಿಸ್ತಿದ್ದೀರಾ? ಹೆಚ್ಚು ಸಮಯ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ. ಅವರು ತಪ್ಪಿ ಹೋದ್ಮೇಲೆ ನನ್ನ ಮಗನು, ನನ್ನ ಮಗಳು ತಪ್ಪಿ ಹೋದಳು ಎಂಬುದಾಗಿ ನೀವು ಗೋಳಾಡುವುದಕ್ಕಿಂತ ಮುಂಚಿತವಾಗಿ ಅವರು ತಪ್ಪಿ ಹೋಗದ ರೀತಿಯಲ್ಲಿ ದೇವರವರನ್ನು ನಡೆಸಲಿಕ್ಕಾಗಿ ಯೋಬನ ರೀತಿಯಲ್ಲಿ ಕ್ರಮವಾಗಿ ದೇವರ ಸಮ್ಮುಖಕ್ಕೆ ಅವರನ್ನು ನಡೆಸಿರಿ. ಪ್ರತಿ ಭಾನುವಾರ ನಿಮ್ಮ ಜೊತೆಯಲ್ಲಿ ಅವರನ್ನು ಆರಾಧನೆಗೆ ಕರೆದುಕೊಂಡು ಹೋಗಿ, ಪ್ರತಿ ಕುಟುಂಬ ಪ್ರಾರ್ಥನೆಯಲ್ಲಿ ಅವರನ್ನು ಕರೆದು ಕೂರಿಸಿ, ಪ್ರತಿಯೊಂದು ಸಾರಿ ಬೈಬಲನ್ನು ಓದಲಿಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡಿ, ನಿಮ್ಮಿಂದ ಎಷ್ಟೆಲ್ಲ ಆಗ್ತದೋ ಅಷ್ಟು ಆತ್ಮಿಕವಾದ ಒಂದು ಅನುಭವಕ್ಕೆ ಅವರನ್ನು ನಡೆಸಿರಿ. ದೇವರ ಮುಂದೆ ಅವರು ವಿಧೇಯರಾಗಬೇಕು. ಅಬ್ರಾಹಮನ ರೀತಿಯಲ್ಲಿ ದೇವರಿಗೆ ವಿಧೇಯತೆ ಉಳ್ಳ ಒಂದು ಜೀವಿತವನ್ನು ಅವರಿಗೆ ಕಲಿಸಿಕೊಡಿರಿ. ದೇವರಿಂದಲೇ ಎಲ್ಲವನ್ನು ಪಡ್ಕೊಳ್ಳುವಂಥದ್ದನ್ನು ಕೂಡ ಅವರಿಗೆ ಕಲಿಸಿಕೊಡಿರಿ. ನೀವು ಅವರಿಗೆ ಹೇಳಿಕೊಡಬೇಕು. ಅವರನ್ನು ದೇವರ ಮುಂದೆ
ಮುಂದೆ ಕರೆದು ಕೂರಿಸ್ಬೇಕು. ಅನೇಕ ತಂದೆ ತಾಯಿಗಳು ಮಕ್ಕಳನ್ನು ಕುಟುಂಬ ಪ್ರಾರ್ಥನೆಗೆ ಕೂರಿಸೋದಿಲ್ಲ. ಅನೇಕ ತಂದೆ ತಾಯಿಗಳು ಭಾನುವಾರ ಆರಾಧನೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗಲ್ಲ. ಅವ್ರು ಏನೋ ಹೇಳ್ತಾರೆ, ಇವರೇನೋ ಕೇಳಿ ಸುಮ್ಮನಾಗ್ಬಿಡ್ತಾರೆ. ನೀವು ಹಾಗೆ ಆಗಬೇಡಿ. ನಿಮ್ಮ ಮಕ್ಕಳು ದೇವರ ಸಮ್ಮುಖನ ಹುಡುಕದೆ ಹೋದರೆ, ನಿಮ್ಮ ಮಕ್ಕಳು ದೇವರ ಸನ್ನಿಧಿಯಲ್ಲಿ ಕೂರದೆ ಹೋದರೆ, ಮುಂದಿನ ದಿನಗಳಲ್ಲಿ ಅವರು ದಾರಿ ತಪ್ಪಿ ಹೋಗುವಾಗ ನೀನು ದುಃಖಿಸಿ ಏನು ಪ್ರಯೋಜನ ಇಲ್ಲ, ನೀನು ಹತ್ತಿ ಏನು ಪ್ರಯೋಜನ ಇಲ್ಲ. ಈಗಲೇ ನಿನ್ನ ಮಗಳಿಗಾಗಿ ನಿನ್ನ ಮಗನಿಗಾಗಿ ತಂದೆ ತಾಯಿಗಳಾದ ನೀವುಗಳು ಅಳೋದಾದರೆ, ಪ್ರಾರ್ಥಿಸೋದಾದರೆ, ಈಗಲೇ ಅವರಿಗೋಸ್ಕರ ನೀವು ಸಮಯ ಕೊಟ್ಟು ಕ್ರಯ ಕೊಡೋದಾದರೆ, ಮುಂದಿನ ಅವರ ಭವಿಷ್ಯತ್ತು ದೇವರ ಸಮ್ಮುಖದಲ್ಲಿ ಈ ತಿಮೋತಿಯ ಹಾಗೆ ಆಶೀರ್ವದಿಸಲ್ಪಡ್ತದೆ, ಇಸಾಕನ ಹಾಗೆ ಆಶೀರ್ವದಿಸಲ್ಪಡ್ತದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ನಮ್ಮ ಮಕ್ಕಳು ಕೂಡ ದೇವರಲ್ಲೇ ಆಶೀರ್ವದಿಸಲ್ಪಡಬೇಕಂದ್ರೆ ಈಗಲೇ ನಾವು ಕ್ರಯ ಕೊಡಬೇಕು. ಕ್ರಯ ಕೊಟ್ಟು ಅವರನ್ನು ದೇವರ ಸಮ್ಮುಖದಲ್ಲಿ ನಡೆಸುವವರಾಗಿರಬೇಕು. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಮಕ್ಕಳಿಗಾಗಿ ಕಣ್ಣೀರಿಡಿರಿ, ನಿಮ್ಮ ಮಕ್ಕಳಿಗಾಗಿ ಉಪವಾಸ ಮಾಡಿ. ಸಾಧ್ಯವಾದರೆ ವಾರದಲ್ಲಿ ಒಂದು ದಿನ ಮಕ್ಕಳಿಗಾಗಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ. ಮಕ್ಕಳ ಭವಿಷ್ಯತ್ತು ಚೆನ್ನಾಗಿರಲಿ ಎಂಬುದಾಗಿ ಅವರಿಗೋಸ್ಕರ ಗಂಟೆಗಟ್ಟಲೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ. ನಿಜವಾಗಲೂ ನಿಮ್ಮ ಮಕ್ಕಳು ದಾರಿ ತಪ್ಪೋದಿಲ್ಲ, ದೇವರ ಮಾರ್ಗದಲ್ಲಿ ಹಾದು ಹೋಗೋರಾಗಿರ್ತಾರೆ, ದೇವರಿಗೆ ವಿಧೇಯತೆ ಉಳ್ಳವರಾಗಿ ನಡೆದುಕೊಳ್ಳೋರಾಗಿರ್ತಾರೆ. ಸತ್ಯವೇದದಲ್ಲಿ ಯಾರೆಲ್ಲ ತಮ್ಮ ಮಕ್ಕಳಿಗಾಗಿ ಕೊಟ್ಟಿದ್ದಾರೋ ಅವರು ಯಾರು ಕೂಡ ಅವರ ಮಕ್ಕಳು ತಪ್ಪಿ ಹೋಗಿಲ್ಲ. ಪ್ರಿಯರೇ, ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಇಂದಿನವರೆಗೂ ನೀತಿವಂತನ ಮಕ್ಕಳು ಭಿಕ್ಷೆ ಬೇಡೋದನ್ನು ನಾನು ಕಂಡಿಲ್ಲ ಎಂಬುದಾಗಿ. ನಾವು ನೀತಿವಂತರಾದರೆ ನಮ್ಮ ಮಕ್ಕಳು ಕೂಡ ದೇವರಲ್ಲಿ ಆಶೀರ್ವದಿಸಲ್ಪಟ್ಟ ಮಕ್ಕಳಾಗಿ ಬೆಳೆದು ಬರಲಿಕ್ಕೆ ಸಾಧ್ಯವಾಗ್ತದೆ. ಮಕ್ಕಳ ಕುರಿತು ನಾವು ಮತ್ತೆಯೂ ಕೂಡ ಧ್ಯಾನ ಮಾಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ ಅದರ 11ನೇ ಅಧ್ಯಾಯದ 19ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ನೀವು ಮನೆಯಲ್ಲಿರುವಾಗಲೂ ಪ್ರಯಾಣದಲ್ಲಿರುವಾಗಲೂ ಮಲಗಿರುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡುತ್ತಾ ನಿಮ್ಮ ಮಕ್ಕಳಿಗೆ ಅವುಗಳನ್ನು ಅಭ್ಯಾಸ ಮಾಡಿಸಬೇಕು ಎಂಬುದಾಗಿ ನಾವು ವಿಮೋಚನಾ ಕಾಂಡದಲ್ಲಿ ನೋಡ್ತೇವೆ. ದೇವರು ನಮ್ಮ ಕುಟುಂಬಕ್ಕೆ ಏನೆಲ್ಲ ಆಜ್ಞೆಗಳನ್ನು ಕೊಟ್ಟಿದ್ದಾನೋ, ನಮ್ಮ ಕುರಿತು ಏನೆಲ್ಲ ಮಾತಾಡಿದಾನೋ ಅದನ್ನು ನಾವು ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಕೊಳ್ಬೇಕು. ಅಂದರೆ ನಿಮ್ಮ ಕೈಯಲ್ಲಿರುವಂಥ ಸತ್ಯವೇದವನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ, ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯವನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಳ್ಬೇಕು. ಅದಕ್ಕೆ ಹೇಳಿಕೊಟ್ರೇ ಅವರು ದೇವರ ವಾಕ್ಯಕ್ಕೆ ವಿಧೇಯತೆ ಉಳ್ಳವರಾಗಿ ಬರ್ತಾರೆ. ನಾವು ಒಂದೊಂದು ಸಮಯಕ್ಕೆ ಒಂದೊಂದು ವಚನವರ ನೆನಪಿಗೆ ತಂದು ಕೊಡ್ತಾ ಇರಬೇಕು. ಬೆಳಿಗ್ಗೆ ಮನೆ ಬಿಟ್ಟು ಶಾಲೆಗೋ ಅಥವಾ ಕಾಲೇಜ್ಗೋ ಹೋಗುವಾಗ ವಾಕ್ಯವನ್ನು ಅವರಿಗೆ ಹೇಳಿ ಕಳಿಸಬೇಕು. ಇಂಥ ವಾಕ್ಯ ಹಿಂಗೆ ಬರೆಯಲ್ಪಟ್ಟಿದೆ, ನಾವು ಓದಿಸ್ತೇವೆ, ಅವರು ಓದು ಅಂತ ಹೇಳ್ತಾರೆ. ಆದರೆ ಆಸಕ್ತಿಯಿಂದ ಓದ್ತಾರೋ ಇಲ್ವೋ ನಿಮಗೂ ಗೊತ್ತಾಗಲ್ಲ. ಯಾಕೆಂದರೆ ನೀವು ಓದು ಅಂದಾಗ ಅವರು ಪುಸ್ತಕ ಇಟ್ಕೊಂಡಿದ್ದಾಗ ನೀವು ಅಂದ್ಕೊಳ್ತೀರೋ ಓದ್ತಾ ಇದ್ದಾರೇನೋ, ಅವರು ಓದ್ತಾ ಇದ್ದಾರೆ. ಅವ್ರ ಮನಸ್ಸು ಅದಕ್ಕೆ ಬಿಟ್ಕೊಡದೆ ಇರ್ಬೋದು, ಅವರು ಓದದೇ ಇರ್ಬೋದು. ಆದರೆ ನೀವು ನಿಮ್ಮ ಜವಾಬ್ದಾರಿ ಮೇಲೆ ಒಂದು ವಚನವನ್ನು ನೀವು ಗಂಟಪಾಠ ಮಾಡ್ಕೊಂಡಿರೋ ರೀತಿಯಲ್ಲಿ, ನೀವು ಅಭ್ಯಾಸ ಮಾಡ್ಕೊಂಡಿರೋ ರೀತಿಯಲ್ಲಿ ಅದನ್ನು ಅವ್ರಿಗೆ ಹೇಳಿಕೊಡಿ. ಇಂಥ ವಚನ ಹೀಗೆ ಬರೆಯಲ್ಪಟ್ಟಿದೆ. ಒಂದು ವೇಳೆ ಹೇಳಿಕೊಡೋದು ಸಾಧ್ಯವಾಗದೆ ಹೋದರೆ ಬರೆದು ಕೊಡಿ, ಬರೆದು ಇಟ್ಕೊಳ್ಳಿ, ಜೋಬಲ್ಲಿ ಇಟ್ಕೊ ಅಂತ ಹೇಳಿ. ನಾನು ಕೂಡ ನನ್ನ ಬೈಬಲ್ ಕಾಲೇಜಲ್ಲಿ ಇರಬೇಕಾದ್ರೆ ನಾನು ನನ್ನ ವಾಕ್ಯಗಳನ್ನು ಪ್ರತಿದಿನ ಏನೆಲ್ಲ ವಾಕ್ಯಗಳನ್ನು ಓದ್ತೀನೋ ಆ ವಾಕ್ಯಗಳಲ್ಲಿ ಯಾವುದಾದ್ರೂ ಒಂದು ವಾಕ್ಯ ನನ್ನೊಂದಿಗೆ ಮಾತಾಡುವಾಗ ನಾನು ಬರೆದು ಇಟ್ಕೊಳ್ತಾ ಇದ್ದೆ. ಬರೆದ್ಬಿಟ್ಟು ಜೋಬಲ್ಲಿ ಇಟ್ಕೊಂಡು ಎಲ್ಲಿ ನಡೆದಾಡುವಾಗಲೂ ಅದನ್ನು ಓದ್ತಾ ಇದೆ, ಕೂತಿರುವಾಗಲೂ ಓದ್ತಾ ಇದೆ. ಎಲ್ಲ ಸಮಯ ಅದನ್ನು ತೆಗೆದು ಒಂದೇ ವಚನ ಅದರ ವಿತ್ ರೆಫರೆನ್ಸ್ ಜೊತೆನೆ ಬರ್ಕೊಂಡು ಸಮಯ ಸಿಕ್ಕಿದಾಗೆಲ್ಲ ಅದನ್ನು ತೆಗೆದುಕೊಳ್ಳೋದು, ಒಂದು ಚೀಟಿಯಲ್ಲಿ ಬರೆದಿಟ್ಕೊಳ್ತಾ ಇದೆ, ಅದನ್ನು ಸಮಯ ಸಿಕ್ಕಿದಾಗೆಲ್ಲ ಓದೋದು. ಆಗ ನನ್ನ ಜೀವಿತದಲ್ಲಿ ವಾಕ್ಯಗಳು ಹೃದಯದಲ್ಲಿ ತುಂಬ್ತಾ ಇತ್ತು. ನನ್ನನ್ನು ಯಾವುದಾದ್ರೂ ಪಾಪ ಪ್ರೇರೇಪಿಸುವಾಗ ದೇವರ ವಾಕ್ಯಗಳು ಎಚ್ಚರಿಕೆ ಕೊಡ್ತಾ ಇತ್ತು. ಈಗಲೂ ಕೂಡ ನನ್ನ ನೆನಪಿನಲ್ಲಿ ಇದೆ. ದೇವರು ನನ್ನ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಚಿಂತೆ ಬಂದರೆ ಈಗಲೂ ನನಗೊಂದು ಪ್ರೇರೇಪಣೆಯನ್ನು ದೇವರು ಕೊಡ್ತಾ ಇರ್ತಾರೆ ತನ್ನ ವಾಕ್ಯದ ಮೂಲಕ. ಆ ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ಇದೆ. ಜ್ಞಾನೋಕ್ತಿ 3ನೇ ಅಧ್ಯಾಯದ 23ನೇ ವಚನ ಯಾವಾಗಲೂ ನನಗೆ ದೇವರು ಈ ವಾಕ್ಯವನ್ನು ನೆನಪಿಸಿ ಕೊಡ್ತಾ ಇದ್ದಾರೆ. ನಿನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಕಾಪಾಡಿಕೋ, ಅದರೊಳಗಡೆಯಿಂದ ಜೀವಧಾರೆಗಳು ಹೊರಡುವೆ ಎಂಬುದಾಗಿ. ನನ್ನ ಹೃದಯದೊಳಗಡೆ ಯಾವುದಾದ್ರೂ ಪಾಪದ ಚಿಂತೆ ಬರುವಾಗ ದೇವರು ನನಗೆ ಟಕ್ಕಂತ ಈ ವಾಕ್ಯನ ನೆನಪಿಸ್ತಾರೆ. ಏನಂದರೆ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಡೆಯಿಂದ ಜೀವಧಾರೆಗಳು ಜೀವವುಳ್ಳ ವಾಕ್ಯಗಳು ಅದರೊಳಗಡೆಯಿಂದ ಹೊರಡುವವು ಎಂಬುದಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀರಿ. ಇದನ್ನು ನಾನು ಬೈಬಲ್ ಕಾಲೇಜ್ ಓದ್ತಾ ಇರಬೇಕಾದ್ರೆ ಒಂದು ಚೀಟಿಗೆ ಬರ್ಕೊಂಡು ಯಾವಾಗಲೂ ಇದನ್ನು ಧ್ಯಾನಿಸ್ತಾ ಇದ್ದೆ. ಆದರೆ ಒಂದು ಸಮಯ ಬಂದಾಗ ಇದು ನನ್ನ ಜೀವಿತದಲ್ಲಿ ಪ್ರಯೋಜನ ಉಳ್ಳದಾಗಿ ಮಾರ್ಪಡ್ತು. ಪಾಪದ ಆ ಚಿಂತೆಗಳು ಮನಸ್ಸಿನಲ್ಲಿ ಬಂದಾಗ ತಕ್ಷಣವೇ ದೇವರು ನನ್ನನ್ನು ಈ ವಾಕ್ಯದ ಮೂಲಕ ಎಚ್ಚರಿಸ್ತಾರೆ. ಅಂದರೆ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಪೇಪರಲ್ಲಿ ಸಾಧ್ಯ ಆದರೆ ವಾಕ್ಯನ ಬರೆದು ಕೊಡಿ. ಬರೆದು ಕೊಡುವಂಥ ವಾಕ್ಯ ಅವರು ಜೋಬಲ್ಲಿ ಇಟ್ಕೊಂಡು ಅದನ್ನು ಧ್ಯಾನ ಮಾಡಲಿ, ಅವರ ನೆನಪಿನಲ್ಲಿ ಉಳಿತದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಹೃದಯದಲ್ಲಿ ಅದು ಬರೆಯುವಂಥದ್ದಾಗಿರ್ತದೆ, ಅವರ ಹೃದಯ ಎಂಬ ಅಲಗದಲ್ಲಿ ಅದು ಬರೆಯುವಂಥದ್ದಾಗಿರ್ತದೆ. ಆಗ ಅವರನ್ನು ಯಾವುದಾದ್ರೂ ಒಂದು
ಪಾಪದ ಪ್ರೇರೇಪಣೆಗಳು ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಹುಟ್ಟಿ ಬರುವಾಗ ತಕ್ಷಣವೇ ವಾಕ್ಯ ಕಾರ್ಯ ಮಾಡ್ತದೆ. ಮಗನೇ, ನೀನು ಪಾಪ ಮಾಡಬೇಡ, ನಿನ್ನ ಹೃದಯ ಜಾಗರೂಕತೆಯಿಂದ ಕಾಪಾಡಿಕೊ. ಹೀಗೆ ಪ್ರತಿಯೊಂದು ವಾಕ್ಯಗಳನ್ನು ಬರೆದು ಕೊಡುವಾಗ ಗಂಟಪಾಠವಾಗಿ ಅವರು ಮಾಡಿಕೊಳ್ಳೋದು ಮಾತ್ರ ಅಲ್ಲ, ಅವರ ಜೀವಿತಕ್ಕೆ ತುಂಬ ಪ್ರಯೋಜನ ಉಳ್ಳದಾಗಿ ಮಾರ್ಪಡ್ತದೆ. ಪ್ರಿಯರೇ, ನಿಮ್ಮ ಮಕ್ಕಳಿಗಾಗಿ ನೀವು ಕ್ರಿಯೆ ಕೊಡಿರಿ. ದಯಮಾಡಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ, ನಿಮ್ಮ ಮಕ್ಕಳಿಗಾಗಿ ಕಣ್ಣೀರಿಡಿರಿ, ನಿಮ್ಮ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಿರಿ, ನಿಮ್ಮ ಮಕ್ಕಳನ್ನು ದೇವರ ವಿಧೇಯತೆಯಲ್ಲಿ ಬೆಳೆಸಿರಿ. ಅಬ್ರಹಾಮನ ಹಾಗೆ ದೇವರಿಗೆ ವಿಧೇಯರಾಗೋದನ್ನು ಕಲಿಸಿಕೊಡಿರಿ. ಯೋಬನ ಹಾಗೆ ದೇವರ ಮುಂದೆ ಶುದ್ಧೀಕರಿಸಿಕೊಂಡು ದೇವರ ಮುಂದೆ ಬಂದು ಕೂರೋದನ್ನು, ದೇವರ ಸಮ್ಮುಖದಲ್ಲಿ ಬಂದು ಅವರು ಸಮರ್ಪಿಸಿಕೊಳ್ಳೋದನ್ನು ಕಲಿಸಿಕೊಡಿರಿ. ತಿಮೋತಿಯ ತಾಯಿಯ ಹಾಗೆ ಅವರಲ್ಲಿರುವ ನಂಬಿಕೆಯನ್ನು ಕೂಡ ತೀಮೋತಿಗೆ ಅವರು ಕೊಟ್ಟ ಹಾಗೆ ನೀವು ಕೂಡ ನಿಮ್ಮಲ್ಲಿರುವ ನಂಬಿಕೆ ನಿಮ್ಮ ಮಕ್ಕಳಲ್ಲಿ ಹುಟ್ಟಿ ಬರುವ ರೀತಿಯಲ್ಲಿ ನೀವು ಅವರನ್ನು ಪ್ರೋತ್ಸಾಹ ಮಾಡಿರಿ. ಒಬ್ಬೊಬ್ಬರನ್ನು ನಾವು ನೋಡ್ತಾ ಓದೋದಾದರೆ, ಹಾಗಾದರೆ ದೇವರ ವಾಕ್ಯನ ಅವರಿಗೆ ಅಭ್ಯಾಸ ಮಾಡಿಸಿ, ದೇವರ ವಾಕ್ಯನ ಹೆಚ್ಚು ಅಭ್ಯಾಸ ಮಾಡಿಸಿ, ಅವರು ಕೂರುವಾಗ ನಿಲ್ಲುವಾಗ ಅವ್ರಿಗೆ ಓದಲಿಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ನೀವು ಮಾಡಿಕೊಳ್ಳಿ. ಅದಕ್ಕೆ ಈ ಎಫೆಸ ಪತ್ರಿಕೆಯನ್ನು ಓದಿಕೊಂಡಿದ್ದೇವೆ. ತಂದೆ ತಾಯಿಗಳಾದ ನಾವುಗಳು ಮಾಡದೇ ಇರಬೇಕಾದ ಒಂದೇ ಕಾರ್ಯ ಅಂದರೆ, ಒಂದು, ಅವರನ್ನು ಕೋಪ ಎಬ್ಬಿಸೋದು. ಅವರಿಗೆ ಇಷ್ಟವಿಲ್ಲದ ಮಾತುಗಳನ್ನು ನೀವು ಆಡಬೇಡಿ, ಅವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ನೀವು ಮಾತಾಡಬೇಡಿ. ಅವ್ರಿಗೆ ಏನು ಇಷ್ಟವೋ ಅದೇ ಪ್ರಕಾರ ನೀವು ಮಾತಾಡಿ. ದೇವರು ಖಂಡಿತವಾಗಲೂ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಭವಿಷ್ಯತ್ತನ್ನು ರೂಪಿಸ್ತಾರೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಕೇಳಲ್ಪಟ್ಟ ವಾಕ್ಯಗಳು ನಿನ್ನ ಮಕ್ಕಳ ಹೃದಯದಲ್ಲಿ ಅಧಿಕವಾಗಿ ಕಾರ್ಯ ಮಾಡುವಾಗ ನಿನ್ನ ಕೃಪೆ ಕೊಡು ಸ್ವಾಮಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದಾಗೆ ಅನೇಕರು ಈ ವಾಕ್ಯಗಳನ್ನು ಕೇಳಲಿಕ್ಕಾಗಿ ಅನೇಕರಿಗೆ ಕಳಿಸಿಕೊಡಿರಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಬೇಕಾದ್ರೆ ಕೆಳಗೆ ಲಿಂಕ್ ಇದೆ, ಆ ಗ್ರೂಪಿನಲ್ಲಿ ನೀವು ಜಾಯ್ನ್ ಆಗ್ಬೋದು. ಅದರ ಮೂಲಕ ನಮ್ಮ ಪ್ರತಿದಿನದ ಪ್ರಾರ್ಥನೆಗಳಿಗೆ, ಆನ್ಲೈನ್ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗ್ಬೋದು. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾರ್ಥನೆ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ಸಂಪರ್ಕ ಮಾಡೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳುವಂಥ ವಾಕ್ಯಗಳನ್ನು ಮರೆತು ಬಿಡದೆ ನೀವು ಕೇಳಿದಾಗ ಅನೇಕರು ಈ ವಾಕ್ಯಗಳನ್ನು ಕೇಳುವಾಗ ಅನೇಕರಿಗೆ ಕಳಿಸಿಕೊಡಿರಿ. ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಲಿ. ಆಮೇನ್. ಪ್ರೈಸ್.